Okay students, today's class we discuss about English language, how to English language born and brought up in the England. ಇಂಗ್ಲೆಂಡ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೆಂಗ್ ಬೆಳೀತು, ಯಾವ ಕಾರಣಕ್ಕೆ ಇಂಗ್ಲಿಷ್ ಬೆಳೀತು ಅಂತಂದ್ರೆ ಇದು ಜಸ್ಟ್ ಹಿಸ್ಟ್ರಿ. ಓಕೆ, ಯು ಡೋಂಟ್ ನೋ ಅಬೌಟ್ ದ ಹಿಸ್ಟ್ರಿ, ಇಂಗ್ಲಿಷ್ ಹಿಸ್ಟ್ರಿ ನಿಮ್ಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೋಸ್ಕರ ನಿಮಗೆ ಇಂಗ್ಲಿಷ್ ಅಂದ್ರೇನು, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೇನು, ವೈ ಇಂಗ್ಲಿಷ್ ಪ್ರೊನೌನ್ಸ್ ವೆರಿ ಡಿಫ್ರೆಂಟ್ಲಿ, ದ ಸ್ಪೆಲ್ಲಿಂಗ್ಸ್ ಇಟ್ಸ್ ಅ ಡಿಫ್ರೆಂಟ್ ಬಟ್ ಪ್ರೊನೌನ್ಸಿಯೇಷನ್ ಇಟ್ಸ್ ಅ ಡಿಫ್ರೆನ್ಸ್. ನಾವು ತುಂಬಾ ಪ್ರೊನೌನ್ಸಿಯೇಷನ್ ಮಾಡಿದಾಗ ನಾವು ಸ್ಪೆಲ್ಲಿಂಗ್ ಬರೆಯೋಕ್ಕಾಗಲ್ಲ. ಯಾಕೆ ಆ ಥರ ಬರೆಯೋಕ್ಕಾಗಲ್ಲ? ಸೋ ಮೆನಿ ಹ್ಯಾವ್ ಅ ಕನ್ಫ್ಯೂಷನ್ಸ್. ಇಂಗ್ಲಿಷ್ ಸ್ಟೂಡೆಂಟ್ಸ್ and Kannada medium students have so many confusions because of the English only not only comes from England. ಅದು ಕೇವಲ ಒಂದೇ ಪ್ಲೇಸ್ ಇಂದ ಬರಲಿಲ್ಲ. ಇಂಗ್ಲಿಷು ಬೇರೆ ಬೇರೆ ಕಡೆಯಿಂದ ಬಂದಿದ್ದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇಂಗ್ಲಿಷ್ ಇಟ್ಸ್ ನಾಟ್ ಅ ಡಿಫಿಕಲ್ಟ್, ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಇಂಗ್ಲಿಷ್ ದಟ್ ಸೀಮ್ಸ್ ಟು ಬಿ ಲಿಟಲ್ ಬಿಟ್ ಡಿಫಿಕಲ್ಟ್. ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಾವಿವತ್ತಿನ ಕ್ಲಾಸಲ್ಲಿ ಈ ಡಿಫಿಕಲ್ಟಿನೆಸ್ ಯಾಕೆ ಬರುತ್ತೆ ಇಂಗ್ಲಿಷ್ ಅಲ್ಲಿ ಅನ್ನೋದನ್ನ ನೋಡೋಣ. ಕ್ಲಿಯರ್? ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಭಾಷೆ ದಟ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಮ್ಸ್ ಫ್ರಮ್ ಒರಿಜಿನಲಿ ಇನ್ ಜರ್ಮನಿಕ್ ಟ್ರೈಬ್ಸ್. ಇಟ್ಸ್ ಮೀನ್ಸ್ ಜನಾಂಗ. ಓಕೆ, ಒಂದು ಜನಾಂಗದಿಂದ ಬಂದಿದ್ದದು. ಇವಾಗ ಒಂದು ಗುಂಪು ಐತಿ. ಈಗ ನೀವೆಲ್ಲ ಒಂದು 10 ಜನ ಸೇರ್ಕೊಂಡ್ರೆ ಒಂದು ಗುಂಪಾಗುತ್ತೆ. ಸೊ ಹಂಗೆ ಅದೊಂದು ಗುಂಪದು. ಆ ಗುಂಪಿನಲ್ಲಿ ಏನಾಗಿತ್ತು ಅಂತಂದ್ರೆ ತಮಗೆ ಯಾವ ತರ ಭಾಷೆ ಬರುತ್ತಾ, ವಾಟ್ ದೇ ಪ್ರೊನೌನ್ಸ್ ಈಸಿಲಿ, ಅವ್ರು ಯಾವ ತರ ಪ್ರೊನೌನ್ಸ್ ಮಾಡ್ತಾರ, ತಮ್ಮ ಬಾಯಲ್ಲಿ ಯಾವ ತರ ಪ್ರೊನೌನ್ಸಿಯೇಷನ್ ಮಾಡ್ತಾರಲ್ಲ ಆ ಪ್ರೊನೌನ್ಸಿಯೇಷನ್ ನ ಅವ್ರು ತಮಗೆ ತಾವು ಅಡ್ಜಸ್ಟ್ ಮಾಡ್ಕೋತಿದ್ರು. ಈಗ ನಾನೊಂದು ಸನ್ನೆ ಮಾಡ್ಬಿಟ್ಟು ಒಂದು ಹುಡುಗನ ಕರೆದ್ನಿ ಅಂತಾರೆ, ಅದು ಅವನಿಗೆ ಮಾತ್ರ ಅರ್ಥ ಆಗಿರುತ್ತ, ಅದು ಇನ್ನೊಬ್ಬನಿಗೆ ಅರ್ಥ ಆಗುತ್ತಾ. ಸ್ವಲ್ಪ ದಿನಗಳು ಹೋದ್ಮೇಲೆ ಅದು ಇನ್ನೊಬ್ಬನಿಗೆ ಅರ್ಥ ಆಗುತ್ತಾ. ಕೆಲವೊಂದಿಷ್ಟು ಸನ್ನೆಗಳು, ಕೆಲವೊಂದಿಷ್ಟು ಭಾಷೆಗಳು ನಮ್ಮ ಬಾಯಿಗೆ ಈಸಿಯಾಗಿ ಬರ್ತಾವಲ್ಲ, ಅದನ್ನ ಅವರು ಇಂಗ್ಲಿಷ್ ಅಂತ ಕರಿತಾ ಇದ್ರು ಫಸ್ಟ್ಗೆ. ಅದು ಇಂಗ್ಲಿಷ್ನು ಕೂಡ ಆಗಿರ್ಲಿಲ್ಲ. ಯಾವಾಗ ಇಂಗ್ಲಿಷ್ ಆಯ್ತು ಅಂತಂದ್ರೆ ನೋಡ್ರಿ, ಜರ್ಮನಿಕ್ ಟ್ರೈಬ್ಸ್ ಅಂತಂದ್ರೆ ಒಂದು ಜನಾಂಗ, ಕಾಡಿನಲ್ಲಿ ವಾಸ ಮಾಡುವಂತಹ ಒಂದು ಬುಡಕಟ್ಟು ಸಮುದಾಯ. ಆ ಬುಡಕಟ್ಟು ಸಮುದಾಯದಲ್ಲಿ ಆಂಗಲ್ಸ್ ಅಂತ ಒಂದು ಬುಡಕಟ್ಟು ಫಸ್ಟ್. ಓಕೆ, ಫಸ್ಟ್ ಬಂದಿದ್ದು ಬುಡಕಟ್ಟು ಯಾವ್ದು ಅಂತಂದ್ರೆ ಆಂಗಲ್ಸ್. ಆ ಆಂಗಲ್ಸ್ ಏನ್ ಮಾಡ್ತಾ ಇದ್ರು, ಆಂಗಲ್ ಇಟ್ಸ್ ಮೀನ್ಸ್ ಕೊಕ್ಕೆ. ಓಕೆ, ಕೊಕ್ಕೆ ಈಗ ಕ್ವಶನ್ ಮಾರ್ಕ್ ನೋಡ್ರಣ. ಈ ಕೊಕ್ಕೆ ಹೆಂಗಿರುತ್ತೆ ಅಂತಂದ್ರ ಹುಕ್ ಅಂತ ಕರಿತೀರಿ ನೋಡು. ಈ ಚೀಲ ಎಲ್ಲ ಹಾಕಿ ಎಳಿತಿರ್ತಾರಲ್ಲ ಹುಕ್, ಆ ಹುಕ್ಕಿಗೆ ಕೊಕ್ಕೆ ಅಂತ ಕರಿತಿದ್ರು. ಆಂಗಲ್ ಅಂತಂದ್ರೆ ಕೊಕ್ಕೆ ಅಂತ ಅರ್ಥ. ಏನ್ರಿ ಇದಕ್ಕೆ ಅರ್ಥ ಅಂತಂದ್ರೆ, ಈ ಕೊಕ್ಕೆ ಅಂತಂದ್ರೆ ಆ ಜನ, ಆಂಗಲ್ ಅನ್ನೋ ಜನ ವಾಸ ಮಾಡ್ತಿದ್ದಂತ ಪ್ರದೇಶ ಏನಾಗಿತ್ತು, ಕೊಕ್ಕೆ ಆಕಾರದಲ್ಲಿ ಇತ್ತದು. ಒಂಥರ ನೋಡೋದಕ್ಕೆ ಕೊಕ್ಕೆ ಶೇಪಲ್ಲಿ ಇತ್ತು. ಆ ಕೊಕ್ಕೆ ಶೇಪಲ್ಲಿ ವಾಸ ಮಾಡೋದ್ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಆಂಗಲ್ಸ್ ಅಂತ ಕರೀತಾರೆ. ಈ ಆಂಗಲ್ಸ್ ಏನ್ ಮಾಡ್ತಾರ ಅಂತಂದ್ರೆ ತಮಗೆ ಯಾವ್ದು ಈಸಿಯಾಗಿ ಬರುತ್ತೋ ಮಾತಾಡೋದಿಕ್ಕೆ, ತಮ್ಗೆ ಯಾವ ಭಾಷೆ ಈಸಿಯಾಗಿ ಬರುತ್ತೋ ಆ ಭಾಷೆನ ಅವ್ರು ಏನ್ ಮಾಡ್ತಾರ ನಮ್ಗೆ ಆಡು ಭಾಷೆ ಅಂತ ಕರೀತಾರ. ದೇ ನಾಟ್ ಪುಟ್ ದ ಇಂಗ್ಲಿಷ್ ಮೀನಿಂಗ್ ಪರ್ಟಿಕ್ಯುಲರ್ಲಿ. ಆ ಒಂದು ಭಾಷೆಗೆ ಅವ್ರು ಇಂಗ್ಲಿಷ್ ಅಂತ ಹೆಸರಿಟ್ಟಿರಂಗಿಲ್ಲ ಇನ್ನು. ಓಕೆ, ಇಂಗ್ಲಿಷ್ ಅಂತ ಹೆಸರೇ ಇಟ್ಟಿರಂಗಿಲ್ಲ ಅವರು. ತಮ್ಗೆ ಯಾವ ಭಾಷೆ ಬರುತ್ತೋ ಅದನ್ನ ಅವರು ಮಾತಾಡ್ತಾ ಇದ್ರು ಅಷ್ಟೇ. ಅದು ಇಂಗ್ಲಿಷ್ ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಅದು ಇಂಗ್ಲಿಷ್ ಅಂತ ಹೇಳಿ. ಅದು ಇಂಗ್ಲಿಷ್ ಅಂತ ಯಾವಾಗ ಅದು, ಇದು ಹಳೆ ಕಾಲದ್ದಿದ್ದು. ಓಕೆ, ನೀವು ಈಗ ಇಂಗ್ಲಿಷ್ನ ಮಾಡರ್ನ್ ಇಂಗ್ಲಿಷ್ ಅಂತ ಅನ್ಕೊಂಡಿರಿ, ಬಟ್ ಇಂಗ್ಲಿಷ್ ಹುಟ್ಟಿದ್ದು ಎಲ್ಲಿಂದ, ಫಸ್ಟ್ ಮೂಲ ಎಲ್ಲಿಂದ, ಇಂಗ್ಲಿಷ್ ಬಂದಿದ್ದೆಲ್ಲೇ ಫಸ್ಟ್ ಮೂಲ ಎಲ್ಲಿ ಹುಟ್ಟಿದ್ದು ಇಂಗ್ಲಿಷ್ ಅನ್ನೋದನ್ನ ನಾನು ಹೇಳ್ತೀನಿ ಸ್ಪಷ್ಟವಾಗಿ. ಈ ಆಂಗಲ್ಸ್ ಅನ್ನೋ ಜನಾಂಗದವರಲ್ಲ, ಇದು ಒಂದು ಚಿಕ್ಕ ಸಮುದಾಯ, ಇದು ಒಂದು ಚಿಕ್ಕ ಜನಾಂಗ, ಒಂದು ಹಳ್ಳಿ ಒಳಗೆ ವಾಸ ಮಾಡತಕ್ಕಂಥ ಜನಾಂಗ. ನೀವೇನು ವಾಸ ಮಾಡ್ತಿರ್ತೀರಲ್ಲ ಹಂಗೆ ಇವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಆ ಕಾಡಿನಲ್ಲಿ ವಾಸ ಮಾಡುವಂತ ಜನ ಏನ್ ಮಾಡ್ತಾರ ಅಂತಾರೆ, ತಮಗೆ ಯಾವ ಭಾಷೆ ಮಾತಾಡೋದಕ್ಕೆ ಬರುತ್ತೋ ಆ ಭಾಷೆನ ಅವ್ರು ಏನಂತ ಕರೆದ್ರು, ಇಂಗ್ಲಿಷ್ ಅಂತ ಕರೆದ್ರು. ಅದು ಇಂಗ್ಲಿಷ್ ಅಂತಾನೂ ಅವ್ರಿಗೆ ಗೊತ್ತಿರ್ಲಿಲ್ಲ. ತಾವು ಮಾತಾಡೋ ಭಾಷೆ ಅಷ್ಟೇ ನಮ್ಗೆ ಗೊತ್ತು. ನಾನೊಂದು ಭಾಷೆ ಮಾತಾಡ, ಇವಾಗ ಲಂಬಾಣಿಸ್ ಮಾತಾಡ್ತಾರ, ಲಂಬಾಣಿಸ್ ಮಾತಾಡೋ ಭಾಷೆಗೆ ಭಾಷೆ ಅಷ್ಟೇ ಅದು, ಬಟ್ ಅದಕ್ಕೊಂದು ಲಿಪಿ ಇಲ್ಲ. ಲಿಪಿ ಐತನಪ್ಪ ಅದಕ್ಕ, ಅದು ಬರವಣಿಗೆ ಒಳಗೆ ಐತನ ಇಲ್ಲ. ಸೊ ಹಂಗಾಗಿ ತಮಗೆ ಯಾವ ಭಾಷೆ ಈಸಿ ಆಯ್ತು, ಕಮ್ ಗೋ ಸಿಟ್ ಅಂತ ಈ ರೀತಿ ಕೆಲವೊಂದಿಷ್ಟು ಭಾಷೆಗಳು ತಮಗೆ ಯಾವ ಈಸಿಯಾಗಿ ಬರ್ತಾವ ಅವ್ನು ಮಾತಾಡ್ತಿದ್ರು ಅವರು. ಅದನ್ನ ಆ ವ್ಯಕ್ತಿ ಅರ್ಥ ಮಾಡ್ಕೋತಾ ಇದ್ದ, ಆ ಸಮುದಾಯದ ವ್ಯಕ್ತಿ ಅರ್ಥ ಮಾಡ್ಕೋತಾ ಇದ್ದ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರ ಅಂದ್ರ, ದೇ ಕಮ್ಸ್ ಟು ದ ಸ್ಯಾಕ್ಸನ್ಸ್, ದೇ ಜಾಯಿನ್ ಟು ದ ಸ್ಯಾಕ್ಸನ್ಸ್ ಕಮ್ಯುನಿಟಿ. ಸ್ಯಾಕ್ಸನ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಜನಾಂಗ ಇತ್ತು. ಆ ಜನಾಂಗದ ಜೊತೆಗೆ ಇವ್ರು ಏನಾಗ್ತಾರ ಅಂತಂದ್ರೆ ಮರ್ಜ್ ಆಗ್ತಾರ. ಓಕೆ, ನಿಮ್ಮಲ್ಲೇ ಈಗ ಎಕ್ಸಾಂಪಲ್ ಕೊಡ್ತೀನಿ. ದಿಸ್ ಈಸ್ ದ ಆಂಗಲ್ಸ್, ದಿಸ್ ಈಸ್ ದ ಸ್ಯಾಕ್ಸನ್ಸ್, ದಿಸ್ ಈಸ್ ದ ಜೂಡ್ಸ್. ಓಕೆ, ಈಗ ನೀವು 3 ಜನಾಂಗದವ್ರು. ನೀವು ಆಂಗಲ್ಸ್ ಏನ್ ಮಾಡ್ತಿರಲ್ಲ, ಫಸ್ಟ್ ನೀವು ಭಾಷೆಯನ್ನ ಬಳಸಿರ್ತೀರದನ್ನ, ಸರಿನಾ? ನಿಮ್ ತರನೇ ಭಾಷೆನ ಅವ್ರು ಬಳಸಿರ್ತಾರ, ಅವ್ರಿಗೆ ತಕ್ಕಂಗೆ ಅವ್ರು ಬಳಸ್ಬಿಟ್ಟಿರ್ತಾರ. ಬೇರೆ ಬೇರೆ ಜನಾಂಗ ನೀವು. ಓಕೆ, ಯು ಆರ್ ಆಲ್ ಡಿಫ್ರೆಂಟ್ ಟ್ರೈಬ್ಸ್ ಇನ್ ದಟ್ ಪ್ಲೇಸ್. ಆ ಪ್ಲೇಸ್ ಅಲ್ಲಿ ನೀವು ಬೇರೆ ಬೇರೆ ಜನಾಂಗದವರಾಗಿದ್ರಿ.
ನೀವು ಏನ್ ಮಾಡ್ತೀರಿ, ನಿಮಗ್ ಗೊತ್ತಿರೋ ಭಾಷೆನ ನೀವು ಮಾತಾಡ್ತಾ ಇದ್ರಿ. ಇವರಿಗೆ ಅನುಕೂಲ ಆಗೋ ಭಾಷೆ ಇವ್ರು ಮಾತಾಡ್ತಾ ಇದ್ರು, ನಿಮಗ್ ಅನುಕೂಲ ಆಗೋ ಭಾಷೆ ನೀವು ಮಾತಾಡ್ತಾ ಇದ್ರಿ. ಕ್ಲಿಯರ್? ಈ ಆಂಗಲ್ಸ್ ಮಾತಾಡೋ ಭಾಷೆ ಏನಾಗ್ಬಿಡುತ್ತಂತಂದ್ರ ಈ ಸ್ಯಾಕ್ಸನ್ ಜೊತೆ ಮರ್ಜ್ ಆಗ್ಬಿಡುತ್ತ. ಸ್ಯಾಕ್ಸನ್ಸ್ ಅವ್ರ ಭಾಷೆ ಬೇರೆ ತರ ಇತ್ತು, ಅವ್ರ ಖಮ್ ಅಂತಿದ್ರು, ಇವರು ಖುಮ್ ಅಂತಿದ್ರು. ಸರಿನಾ? ಆ ಖಮ್ ಅಂದ್ರೆ ನೀವು ಬಾ ಅಂತ ಅರ್ಥ ಮಾಡ್ಕೊತಿದ್ರಿ, ಅವ್ರು ಖುಮ್ ಅಂತಾರೆ ಬಾ ಅಂತ ಅರ್ಥ ಮಾಡ್ಕೊ. ಅಲ್ಲೇ ಡಿಫ್ರೆಂಟ್ ಆಗ್ತಿತ್ತು, ಪ್ರೊನೌನ್ಸಿಯೇಷನ್ ಏನಾಗ್ತಿತ್ತು, ಡಿಫ್ರೆಂಟ್ ಆಗ್ತಿತ್ತು. ನೀವು ಏನಾಗ್ತೀರಿ, ಮರ್ಜ್ ಆಗ್ತೀರಿ. ನೀವಿಬ್ರು ಮರ್ಜ್ ಆಗ್ಬಿಟ್ಟು ಎಲ್ಲಿಗೆ ಬರ್ತೀರಿ ಅಂತಂದ್ರೆ, ಮರ್ಜ್ ಅಂದ್ರೆ ಗೊತ್ತಲ್ಲ, ಕೂಡೋದು, ಒಗ್ಗೂಡೋದು. ನೀವಿಬ್ರು ಒಗ್ಗೂಡ್ಬಿಟ್ಟು ಎಲ್ಲಿಗೆ ಬರ್ತೀರಿ ಅಂತಂದ್ರೆ ಈ ಜೂಡ್ಸ್ ಕಡೆ ಬರ್ತೀರಿ. ಸರಿನಾ? ಜೂಡ್ಸ್ ಕಡೆ ಬರ್ತೀರಿ. ಆ ಜೂಡ್ಸ್ ಏನ್ ಮಾಡ್ತಾರ ಅಂತ ನಿಮ್ಮನ್ನ ಅಷ್ಟ್ರನ್ನು ಒಗ್ಗೂಡ್ಸ್ಕೊತಾರ. ಅಂದ್ರೆ 3 ಕಮ್ಯುನಿಟಿಗಳದಾವಲ್ಲ, 3 ಜನಾಂಗ ಏನಾಗ್ತಾವು, ಬೆರ್ತ್ ಬಿಡ್ತಾವು. ಆ 3 ಜನಾಂಗ ಬೆರ್ತ್ ಬಿಟ್ಟು ಆಂಗಲ್, ಸ್ಯಾಕ್ಸನ್, ಜೂಡ್ಸ್, ಆಂಗಲ್, ಸ್ಯಾಕ್ಸನ್, ಜೂಡ್ಸ್, ಆ 3 ಜನಾಂಗ ಸೇರ್ಕೊಂಡು ಏನ್ ಮಾತಾಡ್ತಾರಲ್ಲ ಭಾಷೆ, ಆ ಭಾಷೆನ ಅವರು ಇಂಗ್ಲಿಷ್ ಅಂದ್ರು ಫಸ್ಟ್. ಓಕೆ, ಇಂಗ್ಲಿಷ್, ನಾಟ್ ಇಂಗ್ಲಿಷ್. ಇಂಗ್ಲಿಷ್ ಕಮ್ಸ್ ಫ್ರಮ್ ಡೆಂಟಲ್ ಸೌಂಡ್. ಅದು ಮೇಲ್ಗಡೆ ಬರುತ್ತಾ, ಸೌಂಡು ಮೇಲ್ಗಡೆ ಬರುತ್ತಾ, ಇಶ್ ಬೇರೆ, ಬೇರೆ. ಓಕೆ, ಇಂಗ್ಲಿಷ್ ಅವರು ಆಂಗಲ್, ಸ್ಯಾಕ್ಸನ್, ಆಂಗ್, ಓಕೆ, ಆಂಗ್, ಸ್ಯಾಕ್ಸನ್, ಜೂಡ್ಸ್. ಇವ್ರು ಜೂಡ್ಸ್ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಅದನ್ನ ಇಂಗ್ಲಿಷ್ ಮಾಡಿದ್ರು. ಅದನ್ನ ಆಂಗ್ಲೀಸ್ ಅಂತ ಕರಿತಿರ್ತಾರೆ ಫಸ್ಟ್. Anglish, not English. That is before they pronounce the Anglish. Anglish, Anglish ಇದ್ದಿದ್ದು ಇಂಗ್ಲಿಷ್ ಯಾವಾಗಾತ್ರಿ? ಆಂಗ್ಲಿಷ್ ಅಂತ ಕರೆಯತ್ತಿದ್ರು, ಅದೇ ಆಂಗ್ಲಿಷ್ ಆಗ್ಲಿಕ್ಕಿತ್ತಲ್ಲ. ನಾವು ಇಂಗ್ಲಿಷ್ ಅಂತ ಓದ್ತೀವಲ್ಲ, ಯಾಕೆ ಅಂತಂದ್ರೆ ಆಂಗ್ಲಿಷ್ ಅನ್ನೋ ಭಾಷೆ ಏನಾಗುತ್ತಲ್ಲ, ಇದು ಏನಾಗುತ್ತೆ, ಇದನ್ನೇ ಅಂತ ಕರೀತಾರ ಅಂತಂದ್ರ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ಅಂತ ಕರೀತಾರ. ನೀವು ಕನ್ನಡದಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಕೇಳಿದ್ರೆ, ಸೊ ಹಂಗೆ ಇಂಗ್ಲಿಷ್ ಅಲ್ಲಿ ಕೂಡ ಹೇಗಾಗಿತ್ತು ಅಂತಂದ್ರೆ ದಿಸ್ ಈಸ್ ದ ಜರ್ಮನಿಕ್ ಟ್ರೈಬ್ಸ್. ಈ ಜರ್ಮನ್ ಜನಾಂಗದವರು ಅಂದ್ರೆ ಜರ್ಮನಿಕ್ ಟ್ರೈಬ್ಸ್. ಜರ್ಮನಿ ಎಲ್ಲಿದೆ ಮತ್ತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಜರ್ಮನ ಬೇರೆ, ಜರ್ಮನಿಕ್ ಟ್ರೈಬ್ಸ್ ಇವರು ಒಂದು ಬುಡಕಟ್ಟು ಸಮುದಾಯದವರು. ಇವ್ರಿಗೆ ಏನೂ ಗೊತ್ತಿಲ್ಲ, ಬಟ್ಟೆ ಉಟ್ಕೊಳ್ಳೋದ್ರ ಬಗ್ಗೆ ಗೊತ್ತಿಲ್ಲ, ಏನ್ ತಿನ್ಬೇಕಂತ ಗೊತ್ತಿಲ್ಲ, ನಾಗರಿಕತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇಂಥ ಜನ ತಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತಲ್ಲ ಆ ಲ್ಯಾಂಗ್ವೇಜ್ ನ ಮಾತಾಡಿ ಅವ್ರು ಏನಂತಾರ ಅಂತಂದ್ರೆ ಅದನ್ನ ಆಂಗ್ಲೀಸ್ ಅಂತಾರೆ. ಆಂಗ್ಲೀಸ್ ಅಂತಾನು ಗೊತ್ತಿರಲ್ಲ ಅವ್ರಿಗೆ, ಅದು ಆ ಭಾಷೆ ಅದೇ ಆಂಗ್ಲೀಸ್ ಅಂತಾನು ಗೊತ್ತಿರಲ್ಲ. ಆಂಗ್ಲೀಸ್ ಅಂತ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಯಾವಾಗ ಈ 3 ಜನಾಂಗಗಳು ಒಟ್ಟಿಗೆ ಸೇರ್ತಾವಲ್ಲ, ಈ 3 ಜನಾಂಗಗಳು ಒಟ್ಟಿಗೆ ಸೇರಿದಾಗ ತಾವು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ, ತಾವಿದ್ದಂತ ಪ್ರದೇಶಕ್ಕೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ಆಂಗ್ಲೀಸ್ ಅಂತ ಮಾಡ್ತಾರೆ. ಆಂಗ್ಲೀಸ್, ನಾಟ್ ಆಂಗ್ಲಿಷ್. ಓಕೆ, ಆಂಗ್ಲೀಸ್ ಅಂತ ಮಾಡ್ತಾರ. ಆ ಆಂಗ್ಲೀಸ್ ಯಾವಾಗ ಇಂಗ್ಲೀಷ್ ಆತಂತಂದ್ರೆ ಈ ಓಲ್ಡ್ ಇಂಗ್ಲಿಷ್ ಪೀರಿಯಡ್ ನಾಗ ಇದ್ದಂತ ಜನ ತಮ್ಮ ಪಾಡಿಗೆ ತಾವಿದ್ರು. ಬುಡಕಟ್ಟು ಜನಾಂಗದವರು ಅವ್ರ ಪಾಡಿಗೆ ಅವ್ರು ಇದ್ದಾಗ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಟ್ರೆ ಒಳ್ಳೇದು. ಅದ್ರ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರಂತ, ಈಗ ಒಬ್ಬ ವ್ಯಕ್ತಿ ಚೆನ್ನಾಗಿ ಜೀವನ ಮಾಡಾಕ್ತಾನಂತಾರ, ಅವನ ಮೇಲೆ ಬಂದ್ ಕೆಲ್ಸಾರ ಮಾಡಿ ಬಂದಿರ್ತಾರ. ಸೊ ಹಂಗೆ ಇಲ್ಲೇನಾಗಿತ್ತು ಅಂತಂದ್ರೆ ಈ ನಾರ್ಮನ್ಸ್, ಓಕೆ, ದೀಸ್ ಆರ್ ದ ನಾರ್ಮನ್ಸ್. ನಾರ್ಮನ್ಸ್ ಅದರಲ್ಲ ಅವರು ಬೇರೆಯವರು. ಈಗ ನೀವು 3 ಜನಾಂಗದವ್ರು ಅದಿರಿ ಕ್ಲಾಸ್ನಾಗ. ಈ 3 ಜನಾಂಗದವರು ಚೆನ್ನಾಗಿ ಜೀವನ ಮಾಡ್ಕೊಂಡು ನಿಮಗೆ ತಿಳಿದಂತ ಭಾಷೆನ ನೀವು ಆಂಗ್ಲೀಷ್ ಅಂತ ಕೊಟ್ಕೊಂಡು ಏನೋ ಮಾಡ್ತಾ ಇದ್ರಿ. ಪಕ್ಕದಲ್ಲಿ ಬೇರೆ ಜನ ಇರ್ತಾರಲ್ಲ, ಬೇರೆ ದೇಶದ ಜನ, ಆ ಜನ ನೀವು ಒಗ್ಗಟ್ಟಾಗಿರೋದನ್ನ ನೋಡಕ್ ಆಗ್ಲ ಅಂತ ಅವ್ರು ಏನ್ ಮಾಡ್ತಾರಂತ ನಿಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರ. ಆ ಜನ ಯಾರು ಅಂತಂದ್ರೆ ನಾರ್ಮನ್ಸ್. ಓಕೆ, ನಾರ್ಮನ್ಸ್ ದೇ ಟಾಕಿಂಗ್ ಅ ಫ್ರೆಂಚ್ ಲ್ಯಾಂಗ್ವೇಜ್, ನಾಟ್ ಅ ಇಂಗ್ಲಿಷ್ ಲ್ಯಾಂಗ್ವೇಜ್. ದೇ ಟಾಕಿಂಗ್ ಡಿಫ್ರೆಂಟ್ಲಿ, ದೇ ಟಾಕಿಂಗ್ ಡಿಫ್ರೆಂಟ್ ಇಂಗ್ಲಿಷ್, ದೇ ಟಾಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅವ್ರು ಬೇರೆ ತರ ಇಂಗ್ಲಿಷ್ ಮಾತಾಡ್ತಿದ್ರು, ಅದು ಇಂಗ್ಲಿಷ್ ಅಲ್ಲ, ಅವ್ರು ಮಾತಾಡ್ತಿದ್ದು ಫ್ರೆಂಚ್ ಲ್ಯಾಂಗ್ವೇಜ್. ಆ ಫ್ರೆಂಚ್ ಲ್ಯಾಂಗ್ವೇಜ್ ಏನಾಯ್ತಲ್ಲ, ಈ ಒಂದು ನಾರ್ಮಲ್ಸ್ ಅಂದ್ರೆ ಜರ್ಮನಿಕ್ ಟ್ರೈಬ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ದೇ ಕಮ್ ಅಂಡ್ ಅಟ್ಯಾಕ್ ವೆರಿ ಈಸಿಲಿ. ದೇ ಟೇಕಿಂಗ್ ಆಕ್ಯುಪೈಡ್ ದ ಆಲ್ ಟ್ರೈಬ್ಸ್ ಪೀಪಲ್ಸ್. ಅವರು ಟ್ರೈಬ್ಸ್ ನ ಏನ್ ಮಾಡ್ತಾರ ಅಂತಂದ್ರೆ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರ. ಆಕ್ಯುಪೈ ಅಂತಂದ್ರೆ ವಶ ಮಾಡ್ಕೊಂಡ್ಬಿಡ್ತಾರ. ವಶ ಮಾಡ್ಕೊಂಡು ಈ ನಾರ್ಮಲ್ಸ್ ಏನ್ ಮಾಡ್ತಾರ ಅಂತಂದ್ರ ಇವ್ರ ಮೇಲೆ ದಬ್ಬಾಳಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅರ್ಥ ಆಗತ್ತಿಲ್ಲ? ಈ ಜರ್ಮನಿಕ್ ಟ್ರೈಬ್ಸ್ ಮೇಲೆ, ಈ ಬುಡಕಟ್ಟು ಸಮುದಾಯದ ಮೇಲೆ ಈ ನಾರ್ಮನ್ ಜನಾಂಗದವ್ರು ಏನ್ ಮಾಡ್ತಾರ, ಅಟ್ಯಾಕ್ ಮಾಡ್ತಾರೆ. ಬಂದು ಅವ್ರು ತಮ್ಮ ಪಡಿ ತಾವ್ ಶಾಂತವಾಗಿರ್ತಾರ, ಅವ್ರ ಮೇಲೆ ಇವ್ರು ಅಟ್ಯಾಕ್ ಮಾಡಿದ ತಕ್ಷಣ ಅಲ್ಲಿ ಅದು ಫ್ರೆಂಚ್ ಲ್ಯಾಂಗ್ವೇಜು ಮತ್ತೆ ನೀವು ಮಾತಾಡುವಂತ ಆಂಗ್ಲೀಷ್ ಏನಾಗ್ಬಿಡ್ತೈತಿ, 2 ಮಿಕ್ಸ್ ಆಗ್ತಾವ. ಆ 2 ಭಾಷೆಗಳು ಮಿಕ್ಸ್ ಆಗಿ ಫ್ರೆಂಚ್ ಮತ್ತೆ ಆಂಗ್ಲೀಷ್, ಫ್ರೆಂಚ್ ಅಂಡ್ ವರ್ಸಸ್ ಆಂಗ್ಲೀಷ್. ಆಂಗ್ಲೀಷ್ ಏನಾಗ್ತಾವ ಅಂತಂದ್ರೆ 2 ಸೇರಿ ಮಿಡಲ್ ಇಂಗ್ಲಿಷ್ ಆಗ್ತೈತಿ. ಮಿಡಲ್ ಇಂಗ್ಲಿಷ್. ಓಕೆ, ಈ 2 ಭಾಷೆಗಳು,
ಈ ಜರ್ಮನಿಕ್ ಟ್ರೈಬ್ಸ್ ಅಂಡ್ ನಾರ್ಮನ್ ಫ್ರೆಂಚ್ ಎರಡೂ ಭಾಷೆಗಳು ಮಿಕ್ಸ್ ಆಗಿ ಇವ್ರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಈ ಜನ ಏನಾಗ್ತಾರ ಇವ್ರ ಜೊತೆಗೆ ಮಿಕ್ಸ್ ಆಗ್ಬಿಡ್ತಾರೆ. ಇವರು ಮಿಕ್ಸಪ್ ಆಗ್ಬಿಡುತ್ತೆ. ಲ್ಯಾಂಗ್ವೇಜ್ ಮಿಕ್ಸಪ್ ಆಗುತ್ತೆ, ಜನನು ಮಿಕ್ಸಪ್ ಆಗ್ಬಿಡ್ತಾರ. ಮಿಕ್ಸಪ್ ಆಗಿದ ತಕ್ಷಣ ಇಲ್ಲೇನಾಗುತ್ತೆ ಅಂತಂದ್ರೆ ಇವ್ರು ಮಾತಾಡುವಂತ ಭಾಷೆ ಅರ್ಧ, ಇವ್ರು ಮಾತಾಡುವಂತ ಭಾಷೆ ಅರ್ಧ, ಎರಡು ಮಿಕ್ಸಪ್ ಆಗಿ ಅಲ್ಲಿ ಹೊಸ ಭಾಷೆ ಚಲುವಾಗುತ್ತೆ. ಮತ್ತೆ ಅದನ್ನ ನಾವೇನ್ ಕರಿತೀವಿ ಅಂತ ಇಂಗ್ಲೀಷ್ ಅಂತ ಕರಿತೀವಿ. ಓಕೆ, ಇಂಗ್ಲೀಷ್ ಆಗುತ್ತೆ. ಆ ಇಂಗ್ಲೀಷ್ ನ ನಾವೇನ್ ಕರಿತೀವಿ ಅಂತಂದ್ರೆ ಮಿಡಲ್ ಇಂಗ್ಲಿಷ್ ಪೀರಿಯಡ್ ಅಂತ ಕರಿತೀವಿ. ಅದು ಮಧ್ಯಕಾಲದ ಇಂಗ್ಲಿಷ್. ಅದು ಇದು ಓಲ್ಡ್ ಇಂಗ್ಲಿಷ್ ಆಗಿತ್ತು, ಹಳೆ ಇಂಗ್ಲಿಷ್ ಆಗಿತ್ತು. ಇದು ಮಿಡಲ್ ಇಂಗ್ಲಿಷ್ ಆಗಿತ್ತು, ಮಧ್ಯಕಾಲದ ಇಂಗ್ಲಿಷ್ ಆಗಿತ್ತು. ನೆಕ್ಸ್ಟ್ ಹೊಸ ಇಂಗ್ಲಿಷ್ ಹೆಂಗ್ ಸ್ಟಾರ್ಟ್ ಆತ್ರಿ? ವಿ ಟಾಕಿಂಗ್ ವೆರಿ ಈಸಿಲಿ ಲೈಕ್ ದಿಸ್ ಈ ತರ ಮಾತಾಡ್ತಿರಲ್ರಿ, ಅದೇ ಹೆಂಗ್ ಸ್ಟಾರ್ಟ್ ಆಯ್ತ್ರಿ ಮ್ಯಾಮ್ ಅಂತಂದ್ರೆ, ಓಕೆ, ಇಲ್ಲಿ ಜರ್ಮನಿಕ್ ಟ್ರೈಬ್ಸ್ ಅದಾರಲ್ಲ, ಈ ಜರ್ಮನ್ ಜನಾಂಗದವರು ಎಲ್ಲಿಗೆ ಬಂದು ವಾಸ ಮಾಡ್ತಾ ಇದ್ರು ಅಂತಂದ್ರೆ ಇಲ್ಲಿಗೆ ಬಂದು ವಾಸ ಮಾಡ್ತಾ ಇದ್ರು. ಯಾಕಂತಂದ್ರೆ ಅವ್ರನ್ನ ಇವರು ಏನು ನಾರ್ಮನ್ಸ್ ಅದಾರಲ್ಲ, ಈ ಫ್ರೆಂಚ್ ಜನಾಂಗದವರು ಇವ್ರನ್ನ ತುಂಬಾ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರ? ಫ್ರೆಂಚಿಗೆ ಕರ್ಕೊಂಡು ಹೋಗ್ತಾರ. ಸರಿನಾ? ಫ್ರೆಂಚಿಗೆ, ಸ್ಪೇನಿಗೆ ಕರ್ಕೊಂಡು ಹೋಗ್ತಾರ. ಸ್ಪೇನಿಗೆ ಕರ್ಕೊಂಡು ಹೋಗಿ ವಾಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ಚಿಕ್ಕ ಜನಾಂಗ. ಇದು ಒಂದು ಹಳ್ಳಿ ಒಳಗೆ ವಾಸ ಮಾಡ್ತಕ್ಕಂಥ ಜನ. ಅವ್ರ ಪಾಡಿಗೆ ವಾಸ ಮಾಡ್ತಾ ಇದ್ರು. ಇವ್ರು ಬಂದು ಅಟ್ಯಾಕ್ ಮಾಡಿ ಕರ್ಕೊಂಡು ಹೋಗಿದ್ರಿಂದ ಇವ್ರ ಲ್ಯಾಂಗ್ವೇಜ್ ಇವ್ರ ಕೈ ಬಿಡಂಗಿಲ್ಲ. ಅವ್ರ ಲ್ಯಾಂಗ್ವೇಜ್ ಅವ್ರು ಮಾತಾಡ್ತಿರ್ತಾರ. ಒಂದು ದೇಶಕ್ಕೆ ಹೋದಾಗ, ಒಂದು ಇನ್ನೊಬ್ಬರ ಜೊತೆಗೆ ಇನ್ನೊಂದು ಸಮುದಾಯದಲ್ಲಿ ನಾವಿದ್ದಾಗ ಅವ್ರ ಲ್ಯಾಂಗ್ವೇಜ್ನ ನಮ್ಮ ಲ್ಯಾಂಗ್ವೇಜ್ನ ನಾವು ಈಸಿಯಾಗಿ ಕಲ್ತು ಬಿಡ್ತೀವಿ. ಭಾಷೆ ಅನ್ನೋದು ಹಂಗೆ ಬೆಳಿತೈತಿ. ಇಂಗ್ಲಿಷ್ ಭಾಷೆ ಕೂಡ, ಇಂಗ್ಲಿಷ್ ಸಂಬಡಿ ಸ್ಟಾಕ್ ಇಂಗ್ಲಿಷ್ ಇಟ್ಸ್ ಓನ್ಲಿ ಅ ಲ್ಯಾಂಗ್ವೇಜ್, ನಾಟ್ ಫಾರ್ ಅ ನಾಲೆಡ್ಜ್. ಇಂಗ್ಲಿಷ್ ಅನ್ನೋದು ಅದು ಜ್ಞಾನ ಅಲ್ಲ, ಇಂಗ್ಲಿಷ್ ಅನ್ನೋದು ಕೇವಲ ಭಾಷೆ. ಹೌದು, ಅದೊಂದು ಭಾಷೆನೇ. ಹೌ ಲ್ಯಾಂಗ್ವೇಜ್ ಕಮ್ಸ್ ಟು ಅವರ್ ಮೌತ್ ವೆನ್ ವಿ ಟಾಕಿಂಗ್ ವೆರಿ ಫ್ಲೂಯೆಂಟ್ಲಿ, ವೆನ್ ವಿ ಟಾಕಿಂಗ್ ಸಂಬಡೀಸ್, when we communicate with somebody, the English comes very easily in our mouth. ನಮ್ಮ ಬಾಯಿ ಒಳಗ ಇಂಗ್ಲಿಷ್ ತುಂಬಾ ಈಸಿಯಾಗಿ ಬರುತ್ತಾ. ಮಾತಾಡೋದ್ರಿಂದ ಇಂಗ್ಲಿಷ್ ಬರುತ್ತಾ, ಓದೋದ್ರಿಂದ ಇಂಗ್ಲಿಷ್ ಬರಲ್ಲ. ಸರಿನಾ? ಅದಕ್ಕೆ ಎಲ್ಲರೂ ಹೇಳೋದು ಇಂಗ್ಲಿಷ್ ಅನ್ನೋದು ಕೇವಲ ಒಂದು ಭಾಷೆ, ಅದು ಒಂದು ಜ್ಞಾನ ಅಲ್ಲ ಅಂತ ಹೇಳ್ತಾರೆ. ಬಟ್ ನೌ ಡೇಸ್ ಹೂಸ್ ಟಾಕಿಂಗ್ ಇಂಗ್ಲಿಷ್ ವೆರಿ ಫ್ಲೂಯೆಂಟ್ಲಿ, ಪೀಪಲ್ ವಿಲ್ ಬಿ ಈಸಿಲಿ ರೆಕ್ಟಿಫೈ. ದಿಸ್ ಈಸ್ ದ ವೆರಿ ಇಂಟೆಲಿಜೆಂಟ್ ಪಾರ್ಟ್. ಅವ ಇಂಗ್ಲಿಷ್ ಮಾತಾಡಕತ್ತಾನ ಅಂದ ತಕ್ಷಣ ನಾವು ಅನ್ಕೊಂಡಿವಿ ಇಂಗ್ಲಿಷ್ ಅನ್ನೋದು ಕೇವಲ ಒಂದು ಭಾಷೆ, ಅದೊಂದು ಜ್ಞಾನ ಅಲ್ಲ ಅಂತ ನಾವು ಅನ್ಕೊಂಡಿವಿ. ಬಟ್ ಈಗಿನ ಕಾಲದಲ್ಲಿ ಜನ ಯಾರು ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೋ ನಾವು ಜ್ಞಾನಿ ಆಗಿರ್ಲಿಲ್ಲ ಅಂದ್ರೂ ಅವ ಶಾಣೆ ಅದ, ಈಸ್ ವೆರಿ ಟ್ಯಾಲೆಂಟೆಡ್ ಬಾಯ್ ಅಂತಂದು ಜಸ್ಟಿಫೈ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಭಾಷೆ ಅನ್ನೋದು ಮಾತಾಡೋದ್ರಿಂದ ಬರುತ್ತೆ. ವೆನ್ ಯು ಟಾಕ್ ಫ್ಲೂಯೆಂಟ್ಲಿ, ವೆನ್ ಯು ಟಾಕ್ ಈಸಿಲಿ, ದಟ್ ವಿಲ್ ಬಿಕಮ್ಸ್. ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಈ ನಾರ್ಮನ್ಸ್ ಪೀಪಲ್ಸು, ಈ ಜರ್ಮನ್ ಪೀಪಲ್ಸು ಇಬ್ರು ಸೇರ್ಕೊಂಡು ಹೊಸ ಇಂಗ್ಲೀಷ್ನ ಸ್ಟಾರ್ಟ್ ಮಾಡ್ತಾರೆ. ಸಾರಿ, ಇಂಗ್ಲೀಷ್ ಆಗುತ್ತದು. ಆಂಗ್ಲೀಷ್ ಮತ್ತೆ ಫ್ರೆಂಚ್ ಎರಡೂ ಸೇರ್ಕೊಂಡು ಏನಾಗುತ್ತೆ ಅಂತಂದ್ರೆ ಫ್ರೆಂಚ್ ವರ್ಸಸ್ ಆಂಗ್ಲೀಷ್, ಈ ಎರಡೂ ಭಾಷೆ ಸೇರ್ಕೊಂಡು ಯಾವ್ದಾಗುತ್ತೆ ಅಂತಂದ್ರೆ ಇಂಗ್ಲೀಷ್ ಆಗುತ್ತೆ. ಸರಿನಾ? ಇಂಗ್ಲೀಷ್ ಆಗುತ್ತಾ? ಈ ಇಂಗ್ಲೀಷ್ ಯಾವಾಗ ಅದು ಇಂಗ್ಲೀಷ್ ಆಯ್ತ್ರಿ? ಈ ಇಂಗ್ಲೀಷ್ ಯಾವಾಗ ಇಂಗ್ಲೀಷ್ ಆಯ್ತಂತಂದ್ರೆ ಈ ಜನ ಏನ್ ಮಾಡ್ತಾರೆ, ಈ ಜನ ಎರಡು ಮಿಕ್ಸಪ್ ಆಗಿ ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇವರು ಈ ಭಾಷೆನ ಮಿಕ್ಸಪ್ ಮಾಡ್ಕೊಂಡು ಅವ್ರು ಎಲ್ಲಿಗೆ ಬರ್ತಾರ ಅಂತಂದ್ರ ಆ ಒಂದು ಫ್ರೆಂಚ್ ಸ್ಪೇನ್ ಅಲ್ಲಿ ಇರ್ತಾರಲ್ಲ, ಆ ಸ್ಪೇನ್ ಅಲ್ಲಿ ಇದ್ದಾಗ ಅವರು ರೀಬರ್ತ್ ನ ಸ್ಟಾರ್ಟ್ ಮಾಡ್ತಾರೆ. ರೀಬರ್ತ್ ಅಂತಂದ್ರೆ ನನ್ನ ಭಾಷೆ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋರಿ. ನನ್ನ ಭಾಷೆ ಬಗ್ಗೆ ನನಗೆ ಅಭಿಮಾನ ಐತಿ. ಸರಿನಾ? ಯಾವುದು ನಂದು ಭಾಷೆ? ಆಂಗ್ಲೀಷ್. ಸರಿನಾ? ನಾನು ಮಾತಾಡ್ತಾ ಇದ್ದಿದ್ದು ಆಂಗ್ಲೀಷ್ ಭಾಷೆ. ಅವರು ನನ್ನನ್ನು ಬಲವಂತ ಮಾಡಿ ಕರ್ಕೊಂಡು ಹೋದಾಗ ನಾನು ಅವ್ರ ಲ್ಯಾಂಗ್ವೇಜ್ನ ಕಲ್ಕೊಂಡೆ. ಯಾವ ಭಾಷೆ ಕಲ್ಕೊಂಡೆ? ಫ್ರೆಂಚ್ ಲ್ಯಾಂಗ್ವೇಜ್ ಕಲ್ಕೊಂಡೆ. ಸರಿನಾ? ನಾನು ಹಿಂಗೆ ಆಂಗ್ಲೀಷ್ ಮಾತಾಡ್ತಾ ಇದ್ದೆ, ನೀವೆಲ್ಲರೂ ಆಂಗ್ಲೀಷ್ ಮಾತಾಡ್ತಾ ಇದ್ರಿ. ಅವ್ರು ಬಂದ್ಬಿಟ್ಟು ಬಲವಂತ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗಿ ಫ್ರೆಂಚ್ ಲ್ಯಾಂಗ್ವೇಜ್ ಕಲ್ಸಿದ್ರು. ಫ್ರೆಂಚ್ ಲ್ಯಾಂಗ್ವೇಜ್ ನೀವು ಕಲ್ತೀರಿ, ನಿಮ್ಮ ಭಾಷೆ ಬಗ್ಗೆನೂ ನಿಮ್ಗೆ ಅಭಿಮಾನ ಐತಿ. ಹೌದಾ? ಅವ್ರ ಭಾಷೆನೂ ಬಿಡಕ್ ನೀವು ರೆಡಿ ಇಲ್ಲ, ನಮ್ಮ ಭಾಷೆ ಬಿಡಕ್ಕೂ ರೆಡಿ ಇಲ್ಲ. ಆ ಎರಡೂ ಭಾಷೆ ಮಿಕ್ಸ್ ಆಗಿ ಏನಾಗುತ್ತ ಅಂತಂದ್ರ ರೀಬರ್ತ್ ಸ್ಟಾರ್ಟ್ ಆಗುತ್ತೆ. ರೀಬರ್ತ್ ಅಂತಂದ್ರ ಅದಕ್ಕೆ ಹೊಸದಾಗಿ ಇನ್ನೊಂದು ಲೇಪನ ಮಾಡೋದು. ಆ ಭಾಷೆ ಈ ಭಾಷೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹೊಸ ಭಾಷೆಯನ್ನು ಮಾತಾಡೋದು. ಅದಕ್ಕೆ ರೀಬರ್ತ್, ರಿನೈಸೆನ್ಸ್, ಪುನರ್ಜೀವನ ಅಂತ ಕರಿತೀವಿ. ಆ ಪುನರ್ಜೀವನದ ಸಮಯದಲ್ಲಿ ಶುರುವಾಗಿದ್ದೆ ಯಾವುದು ಅಂತಂದ್ರೆ ಇಂಗ್ಲಿಷ್. ಅದನ್ನ ಈಸಿಯಾಗಿ ಮಾತಾಡ್ತಾ ಅವ್ರ ಭಾಷೆನೂ ಇರಲಿ, ನನ್ನ ಭಾಷೆನೂ ಇರಲಿ, ಎರಡೂ ಇರಲಿ ಅಂತ ಹೇಳ್ಬಿಟ್ಟು ಆ ಎರಡೂ ಭಾಷೆಗಳನ್ನ ಸೇರಿಸಿ ಅವ್ರು ಏನ್ ಮಾಡ್ತಾರಂತಂದ್ರೆ ಇಂಗ್ಲಿಷ್ ಅಂತ ಸ್ಟಾರ್ಟ್ ಮಾಡ್ತಾರೆ.
ಕ್ಲಿಯರ್. ಅಲ್ಲಿ ಇಂಗ್ಲಿಷ್ ಭಾಷೆ ಶುರುವಾಯಿತು. ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಹೊಸ ಜೀವನ, ಹೊಸ ಪ್ರಾರಂಭ, ಹೊಸ ಇಂಗ್ಲಿಷ್ ಚಲುವಾಗುತ್ತಾ. ಆ ಇಂಗ್ಲಿಷ್ಗೆ ನಾವೇಂತ ಕರಿತೀವಿ ಅಂತಂದ್ರೆ ಈ ಲ್ಯಾಟಿನ್ ಲ್ಯಾಂಗ್ವೇಜು, ಈ ಗ್ರೀಕ್ ಲ್ಯಾಂಗ್ವೇಜ್, ಸರಿನಾ. ಗ್ರೀಕ್ ಲ್ಯಾಟಿನ್ ಅಂತಂದ್ರೆ ದಿಸ್ ಈಸ್ ದ ಓಲ್ಡ್ ಇಂಗ್ಲಿಷ್, ದಿಸ್ ಈಸ್ ದ ಫ್ರೆಂಚ್ ಇಂಗ್ಲಿಷ್. ಗ್ರೀಕ್ ಲ್ಯಾಂಗ್ವೇಜ್ ಅಂತಂದ್ರೆ ಫ್ರೆಂಚ್ ಇಂಗ್ಲಿಷ್. ಆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ, ಸ್ಪೇನ್ ಪಕ್ಕದಲ್ಲಿ ಇರ್ತಾವಲ್ಲ, ಸ್ಪೇನ್ ಸುತ್ತಮುತ್ತ ಇರ್ತಕ್ಕಂಥವ್ರು ನಮ್ಗೆ ಹೆಂಗ್ ಬೇಕೋ ಹಂಗೆ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ದಿಸ್ ಈಸ್ ದ ಓಲ್ಡ್ ಇಂಗ್ಲಿಷ್, ದಿಸ್ ಈಸ್ ದ ಮಿಡಲ್ ಇಂಗ್ಲಿಷ್. ಇವೆರಡೂ ಸೇರಿ ಏನಾಗಿತ್ತು ಅಂತಂದ್ರೆ ಅರ್ಲಿ ಮಾಡರ್ನ್ ಇಂಗ್ಲಿಷ್. ಈ ಒಂದು ಫ್ರೆಂಚ್ ವರ್ಸಸ್ ಆಂಗ್ಲೀಷ್ ಸೇರ್ಕೊಂಡು ಇಂಗ್ಲಿಷ್ ಆಯ್ತು, ಸರಿನಾ. ಇಂಗ್ಲಿಷ್ ಆಯ್ತು. ನೆಕ್ಸ್ಟ್ ಈ ಇಂಗ್ಲಿಷ್ ಮತ್ತೆ ನೆಕ್ಸ್ಟ್ ಫ್ರೆಂಚ್ ಎರಡು ಸೇರ್ಕೊಂಡು ಏನಾಯ್ತು, ರಿನೈಸೆನ್ಸ್ ಆಯ್ತು. ಆ ರಿನೈಸೆನ್ಸ್ ಆದ್ಮೇಲೆ ಈ ರಿನೈಸೆನ್ಸ್ ಏನನ್ನ ಶುರು ಮಾಡಿತ್ತು ಅಂತಂದ್ರ ಅರ್ಲಿ ಮಾಡರ್ನ್ ಇಂಗ್ಲಿಷ್ ಕೂಡ ಸ್ಟಾರ್ಟ್ ಮಾಡಿತ್ತು, ಸರಿನಾ. ಅರ್ಲಿ ಮಾಡರ್ನ್ ಇಂಗ್ಲಿಷ್ ಪೀರಿಯಡ್. ಈಗ ನೀವೇನ್ ಕರಿತೀರಲ್ಲ ಇಂಗ್ಲಿಷ್, ಐ ಆಮ್ ಟಾಕಿಂಗ್ ಇಂಗ್ಲಿಷ್ ಅಂತಂದು ಏನ್ ಸ್ಟೈಲಿಶ್ ಆಗಿ ನೀವು ಮಾತಾಡ್ತಿರಲ್ಲ ಇಂಗ್ಲಿಷ್, ಆ ಇಂಗ್ಲಿಷ್ ನಿಮ್ಮ ಪುಸ್ತಕದ ಇಂಗ್ಲಿಷ್ ಶುರುವಾಗಿದ್ದು ಎಲ್ಲಿಂದ ಅಂತಂದ್ರೆ ಈ ಒಂದು ಸ್ಯಾಕ್ಸನ್, ಫ್ರೆಂಚ್ ಅಂಡ್ ಈ ಸ್ಯಾಕ್ಸನ್ ಮತ್ತೆ ಫ್ರೆಂಚ್ ಇಂದ ಶುರುವಾಯ್ತದು. ಆ ಫ್ರೆಂಚ್ ಸ್ಯಾಕ್ಸನ್ ಎರಡು ಸೇರಿ ರಿನೈಸೆನ್ಸ್ ಸ್ಟಾರ್ಟ್ ಆಯ್ತು. ಆ ರಿನೈಸೆನ್ಸ್ ಮೂಲಕ ನಾವು ಓಲ್ಡ್ ಇಂಗ್ಲಿಷು ಬಿಡಕ್ಕಾಗಲ್ಲ, ಮಿಡಲ್ ಇಂಗ್ಲಿಷು ಬಿಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎರಡೂ ಇಂಗ್ಲಿಷ್ ನ ಮಿಕ್ಸ್ ಮಾಡ್ಕೊಂಡು ಯಾವ ಭಾಷೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು, ಇಂಗ್ಲಿಷ್ ಭಾಷೆನ ಸ್ಟಾರ್ಟ್ ಮಾಡಿದ್ರು. ಕ್ಲಿಯರ್, ಅರ್ಥ ಆಯ್ತಾ? Okay, I'll give you some example. Okay, just I clarify this one also. Shakespeare, William Shakespeare. Okay, somebody's pronounced very different way because William Shakespeare, it's a very great person in the English world. William Shakespeare tumba tamma contribution, he contributing lot of in the English language ಅವ್ರು ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಬಟ್ somebody's pronounce his name very differently. Like somebody's pronounce Shakespeare, something like this. ಅವ್ರು ಈ ತರ ಪ್ರೊನೌನ್ಸ್ ಮಾಡ್ತಾರೆ. ವಿಲಿಯಂ ಶೇಕ್ಸ್ಪಿಯರ್. ಓಕೆ, ವಿಲಿಯಂ ಶೇ ಅಂದ ಗಾಳಿ ಕಡೆ ಬರ್ತೈತೆ. ಓಕೆ, ಏರ್ ಕಮ್ಸ್ ದಿಸ್ ಸೈಡ್. ಶೇ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ಕೇಳಿ ಅಲ್ಲಿ ಯಾವ್ಯಾವ್ದು ಪ್ರೊನೌನ್ಸ್ ಆಗುತ್ತಾ ಅಂತಂದ್ರೆ ಪ್ರೊನೌನ್ಸ್ ಆಗುತ್ತಾ, ಪ್ರೊನೌನ್ಸ್ ಆಗುತ್ತಾ, ಪ್ರೊನೌನ್ಸ್ ಆಗುತ್ತಾ, ಈ ಮೂರು ಪ್ರೊನೌನ್ಸ್ ಆಗ್ತಾವ ಅಲ್ಲಿ. ಶೇಕ್ಸ್ಪಿಯರ್. ಓಕೆ, ಶೇಕ್ಸ್ಪಿಯರ್ ಪ್ರೊನೌನ್ಸ್ ಇದನ್ನ ಸ್ಟಾರ್ಟ್ ಮಾಡ್ರಿ, ಇದನ್ನ ಯಾವಾಗ ಪ್ರೊನೌನ್ಸ್ ಮಾಡ್ರಿ. ಓಕೆ, ವಿಲಿಯಂ ಶೇಕ್ಸ್ಪಿಯರ್ ಏನ್ ಮಾಡ್ತಾರಂತಂದ್ರೆ ಸ್ಟೂಡೆಂಟ್ಸ್, ವಿಲಿಯಂ ಶೇಕ್ಸ್ಪಿಯರ್ ಏನ್ ಮಾಡ್ತಾರಂತಂದ್ರೆ ಅವರ ಜೀವನದಲ್ಲಿ ಅವರು 2000 ಪದಗಳನ್ನ ಇಂಗ್ಲಿಷಿಗೆ ದಾನ ಮಾಡ್ಯಾರ. ಅವ್ರಿಗೆ ಇಂಗ್ಲಿಷ್ ತಾವು ಮಾತಾಡ್ತಾರಲ್ಲ ಅದನ್ನ ಅವ್ರು ಇಂಗ್ಲಿಷ್ ಅಂತ ಹೇಳಿ ಆ 2000 ಇಂಗ್ಲಿಷ್ ಪದಗಳನ್ನ ಅವರು ಏನ್ ಮಾಡ್ಯಾರ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಇಟ್ಟಾರ. ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಅಲ್ಲ, ಇಂಗ್ಲಿಷ್ ನೀವೇನ್ ಮಾತಾಡ್ತಿರಲ್ಲ ಆ ಇಂಗ್ಲಿಷ್ಗೆ ಅವ್ರು ದಾನ ಮಾಡ್ಯಾರ ಆ 2000 ಪದಗಳನ್ನ. ನೆಕ್ಸ್ಟ್ ಮಾಡರ್ನ್ ಇಂಗ್ಲಿಷ್ ಅಂತಂದ್ರ ಈ ಸದ್ಯ ಪ್ರೆಸೆಂಟ್ ನೀವೇನ್ ಮಾತಾಡ್ತೀರ ನೋಡಿ, ಅಮೆರಿಕನ್ಸ್ ಟಾಕಿಂಗ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಇಂಗ್ಲಿಷ್. ದೇ ಟಾಕಿಂಗ್ ಡಿಫ್ರೆಂಟ್ ಅಂಡ್ ಇಂಗ್ಲೆಂಡ್ ಪೀಪಲ್ಸ್ ಟಾಕಿಂಗ್ ಇಂಗ್ಲಿಷ್ ಡಿಫ್ರೆಂಟ್ಲಿ ಅಂಡ್ ಇಂಡಿಯನ್ಸ್ ಪೀಪಲ್ಸ್ ಟಾಕಿಂಗ್ ವೆರಿ ಡಿಫ್ರೆಂಟ್ ಇಂಗ್ಲಿಷ್. ಗ್ರಾಮೆಟಿಕಲ್ ಇಂಗ್ಲಿಷ್ ಇಟ್ಸ್ ಅ ಡಿಫ್ರೆಂಟ್, ನಾರ್ಮಲ್ ಇಂಗ್ಲಿಷ್ ಇಟ್ಸ್ ಅ ಡಿಫ್ರೆಂಟ್. ಇಂಗ್ಲಿಷ್ ಒಳಗ ಬಹಳ ಭೇದ ಭಾವಗಳು ಅಂದ್ರೆ ಇಂಗ್ಲಿಷ್ನ ಅಮೆರಿಕನ್ಸ್ ಬೇರೆ ತರ ಮಾತಾಡ್ತಾರ, ಇಂಗ್ಲಿಷ್ನ ಇಂಡಿಯನ್ಸ್ ಬೇರೆ ತರ ಮಾತಾಡ್ತಾರ, ಬ್ರಿಟನ್ ಅವ್ರು ಇಂಗ್ಲಿಷ್ ನ ಬೇರೆ ತರ ಮಾತಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಆಲ್ ಆಫ್ ಯು ಗೆಟ್ ವೆರಿ ಟ್ರಬಲ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ವೆನ್ ದೇ ರೈಟ್ English spelling, when they pronouncing the textbook, when they talking English language, when they communicate English language, that seems to be very tough. ಯಾಕೆ ಟಫ್ ಆಗುತ್ತಾ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ ಟಫ್ ಆಗುತ್ತಾ. ಇಂಗ್ಲಿಷ್ ಅನ್ನೋದು ಇಂಗ್ಲಿಷ್ ಲ್ಯಾಂಗ್ವೇಜ್ ನಾಟ್ ಓನ್ಲಿ ಕಮ್ಸ್ ಫ್ರಮ್ ಒನ್ ಪ್ಲೇಸ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಕಮ್ಸ್ ಫ್ರಮ್ ಅ ಲಾಟ್ ಆಫ್
plenty of places. So that's why English, it's a very flexible language. When we talking English with mistake or without mistake, people will be accept very easily because they understand. ಇಂಗ್ಲಿಷ್ ಲ್ಯಾಂಗ್ವೇಜ್ನ ಮಾತ್ರ ಹಂಗೆ ಆಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ. ಈಗ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿ ನಿಮ್ಮ ಜೊತೆ ಮಾತಾಡಿದ್ರೆ ಮುಂದಿದ್ದಂಗೆ ಅರ್ಥ ಆಗಿರುತ್ತಾ, ಇದನ್ನ ಮಾತಾಡಿದ್ರೆ ಇವರು ಅಂತ ಅರ್ಥ ಆಗಿರುತ್ತಾ. ಐ ಆಮ್ ಗೋಯಿಂಗ್ ಸ್ಕೂಲ್, ಈಟಿಂಗ್, ಜಂಪಿಂಗ್, ಸ್ಲೀಪಿಂಗ್, ನಾವೇರ ಈ ತರ ಮಾತಾಡಿದ್ವಿ ಅಂದ್ರ ಮುಂದೆ ಇದ್ದಾಗ ಏನ್ ಅರ್ಥ ಮಾಡ್ಕೊತಾನ ಅಂತಂದ್ರೆ, ಓ ಇವರು ಸ್ಕೂಲಿಗೆ ಹೋಗ್ಯಾರಂತ, ಊಟನೂ ಮಾಡ್ಯಾರಂತ, ನೆಕ್ಸ್ಟ್ ಅವ್ರು ಮಲ್ಕೊಂಡಾರಂತ, ಜಂಪ್ ಮಾಡ್ತಾರಂತ, ಊಟ ಏನೋ ಓದ್ತಾರಂತ, ಹಿಂಗ ಅರ್ಥ ಮಾಡ್ಕೊತೀವಿ ನಾವು. ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಸರಿನಾ. ಆದ್ರೆ ಅವ್ರು ಮಿಸ್ಟೇಕ್ ಮಾಡಿರ್ತಾನೆ ಭಾಳ. ದೇ ನಾಟ್ ಯೂಸಿಂಗ್ ದ ಹೆಲ್ಪಿಂಗ್ ವರ್ಬ್ಸ್ and they not using the correct sentence, they not using the vocabulary, proper vocabulary, they not using some grammatical rules. ಆದರೂ ಕೂಡ ನಾವು ಅದನ್ನ ಇಂಗ್ಲೀಷ್ ಅಂತ ಒಪ್ಕೋತೀವಿ. ಆಲ್ಸೋ ವಿ ಆಕ್ಸೆಪ್ಟ್ ದಟ್ ಈಸ್ ಇಂಗ್ಲೀಷ್. ಸೊ ಅದಕ್ಕೆ ಇಂಗ್ಲೀಷ್ ಲ್ಯಾಂಗ್ವೇಜು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್, ಅತಿ ಹೆಚ್ಚು ನಿಪುಣತೆಯಿಂದ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ನೀವು ಮಾತಾಡಬೇಕು ಅಂತಂದರೆ ಅದು ಕೇವಲ ಇಂಗ್ಲೀಷ್ ಭಾಷೆ ಮಾತ್ರ, ಸರಿನಾ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರಂತ ನಿಮಗೆ, ಕನ್ನಡ ಭಾಷೆಯನ್ನ ನೀವು ಕನ್ನಡ ಭಾಷೆನೇ ತಗೋರಿ. ಇವಾಗ ದಟ್ ಈಸ್ ದ ಕನ್ನಡ ಲ್ಯಾಂಗ್ವೇಜ್, ಇಟ್ಸ್ ಅವರ್ ಮದರ್ ಟಂಗ್, ಸರಿನಾ. ಅದು ನಮ್ಮ ತಾಯಿ ಭಾಷೆ ಆಗಿರೋದ್ರಿಂದ ನಾವು ಇಂಗ್ಲೀಷ್ ಮಾತಾಡಿದಾಗ ಕನ್ನಡ ಮಾತಾಡೋಕ್ಕಾಗಲ್ಲ. ಯಾಕಂತಂದ್ರೆ ಕನ್ನಡ ವಿ ಟಾಕಿಂಗ್ ಬೈ ಬರ್ತ್, ನಾವು ಹುಟ್ಟದಾಗಿಂದನೇ ಕನ್ನಡವನ್ನ ಕಲ್ತಿರ್ತೀವಿ. ಕನ್ನಡವನ್ನ ಹುಟ್ಟದಾಗಿಂದನೇ ಕಲ್ತಿರೋದ್ರಿಂದ ನಮ್ಗೆ ಕನ್ನಡ ಮಾತಾಡೋಕೆ ಈಸಿ ಅನ್ಸುತ್ತೆ. ಕನ್ನಡ ಭಾಷೆಯನ್ನ ಈಗ ಕರ್ನಾಟಕದಲ್ಲಿ ನೀವು ಇಲ್ಲಿ ಇದ್ದೀರಿ ಅಂತಂದ್ರೆ, ಇದು ಕರ್ನಾಟಕ ಅಂತ ತಿಳ್ಕೊಳ್ಳಿ. ಇಲ್ಲೇ ಮಹಾರಾಷ್ಟ್ರ ಬರುತ್ತೆ, ಇಲ್ಲೇ ಕೇರಳ ಬರುತ್ತೆ, ಇಲ್ಲೇ ಗೋವಾ ಬರುತ್ತೆ, ನೆಕ್ಸ್ಟ್ ಇಲ್ಲೇ ತಮಿಳ್ನಾಡು ಬರುತ್ತೆ, ಇಲ್ಲಿ ಆಂಧ್ರ ಬರುತ್ತೆ, ಸರಿನಾ. ಇಲ್ಲಿರ್ತಕ್ಕಂಥ ಜನ ಹೈದರಾಬಾದ್ ಕರ್ನಾಟಕ ಪೀಪಲ್ಸ್ ಆಲ್ಸೋ ಟಾಕಿಂಗ್ ತೆಲುಗು ಲ್ಯಾಂಗ್ವೇಜ್ ಮಿಕ್ಸ್ಡ್ ಕನ್ನಡ ಲ್ಯಾಂಗ್ವೇಜ್. ತೆಲುಗು ಮತ್ತೆ ಕನ್ನಡವನ್ನ ಮಿಕ್ಸ್ ಮಾಡಿಕೊಂಡು ಅವ್ರು ತಮ್ಮದೇ ಒಂದು ಭಾಷೆಯನ್ನ ಮಾತಾಡ್ತಾರೆ. ಅಂದ್ರೆ ರಫ್ ಅಂಡ್ ಟಫ್ ಲ್ಯಾಂಗ್ವೇಜ್, ತುಂಬಾ ಖಾರವಾಗಿರ್ತಕ್ಕಂಥ ಲ್ಯಾಂಗ್ವೇಜ್ನ ಯಾರು ಮಾತಾಡ್ತಾ ಇರ್ತಾರೆ ಅಂತಂದ್ರೆ ಈ ಕಡೆ ಭಾಗದ ಜನ ಮಾತಾಡ್ತಿರ್ತಾರೆ. ಇಲ್ಲಿ ತಮಿಳ್ನಾಡಿ ಟಚ್ ಆಗಿರ್ತಕ್ಕಂಥ ಬಾರ್ಡರ್ ಅಲ್ಲಿ ಮೈಸೂರು, ಬೆಂಗಳೂರು, ಸಮಥಿಂಗ್ ಅಲ್ಲಿ ಯಾವ್ಯಾವ ಬರ್ತಾವ ನೋಡು, ಆ ಭಾಷೆಯ ಜನ ಏನ್ ಮಾತಾಡ್ತಾರೆ, ಅವ್ರ ತಮಿಳ್ ಮಿಕ್ಸ್ ಕನ್ನಡ ಮಾತಾಡ್ತಿರ್ತಾರೆ, ಸರಿನಾ. ತಮಿಳ್ ಮಿಕ್ಸ್ ಕನ್ನಡ ಮಾತಾಡ್ತಿರ್ತಾರೆ. ಈ ಕಡೆ ಚಿಕ್ಕಮಗಳೂರು, ಉಡುಪಿ, ಕೊಡಗು, ಮಡಿಕೇರಿ ಅಂತ ಬಂದ್ರೆ ಇಲ್ಲಿ ಕೇರಳ ಮಿಕ್ಸ್ ಕನ್ನಡ ಮಾತಾಡ್ತಾರೆ. ಕೇರಳ ಅಂದ್ರೆ ತುಳು ಭಾಷೆಯನ್ನ ಮಾತಾಡ್ತಾರೆ, ಪ್ರಾಪರ್ ಆಗಿ ಕನ್ನಡ ಮಾತಾಡಲ್ಲ. ನೆಕ್ಸ್ಟ್ ನೀವು ಇಲ್ಲಿ ಬಂತಂದ್ರೆ ಬಿಜಾಪುರ್, ಬಾಗಲಕೋಟೆ ಇಲ್ಲೆಲ್ಲ ಜನ ಮರಾಠಿ ಮಿಕ್ಸ್ ಕನ್ನಡ ಮಾತಾಡ್ತಿರ್ತಾರೆ. ಆ ಕಡೆ ಮರಾಠಿ ಮಿಕ್ಸ್ ಕನ್ನಡ, ಈ ಕಡೆ ಕೇರಳ ಮಿಕ್ಸ್, ಮಲಯಾಳಂ ಮಿಕ್ಸ್ ಕನ್ನಡ, ಈ ಕಡೆ ತಮಿಳ್ ಮಿಕ್ಸ್ ಕನ್ನಡ, ಈ ಕಡೆ ತೆಲುಗು ಮಿಕ್ಸ್ ಕನ್ನಡ, ಎಲ್ಲ ಮಿಕ್ಸ್ ಕನ್ನಡ ಮಾತಾಡೋದ್ರಿಂದಾನೇ ಬಿಜಾಪುರ್ ಕನ್ನಡನೇ ಬೇರೆ ತರ ಇರುತ್ತಾ, ಬೆಂಗಳೂರು ಕನ್ನಡನೇ ಬೇರೆ ತರ ಇರುತ್ತಾ, ಈ ಕೊಪ್ಪಳ ಕನ್ನಡನೇ ಬೇರೆ ತರ ಇರುತ್ತಾ, ಚಿಕ್ಕಮಗಳೂರು ಕನ್ನಡನೇ ಬೇರೆ ತರ ಇರುತ್ತಾ. ಈ ತರ ನೋಡಿರಿ ನೀವು, ಈ ತರ ಡಿಫ್ರೆಂಟ್ ಆಗಿರೋದು ನೋಡಿರಿಲ್ಲ. ದಿಸ್ ಇಸ್ ದ ಓನ್ಲಿ ಎಕ್ಸಾಂಪಲ್ ಥ್ರೂ ಯುವರ್ ಮದರ್ ಟಂಗ್. ನಿಮ್ಮ ತಾಯಿ ಭಾಷೆಯನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಇದನ್ನು ಕೊಡ್ತಾ ಇರೋದು ನಿಮ್ಗೆ ಎಕ್ಸಾಂಪಲ್. ಕೇವಲ ಒಂದು ಕರ್ನಾಟಕ ಅನ್ನೋ ಒಂದು ಭಾಗದಲ್ಲಿ ಈ ಒಂದು ಲ್ಯಾಂಗ್ವೇಜ್ ಇಷ್ಟು ಡಿಫ್ರೆಂಟ್ ಆಗಿ ಮಾತಾಡ್ತಿರ್ಬೇಕಾದಾಗ ಇಂಗ್ಲಿಷ್ ಅನ್ನೋದು ವರ್ಲ್ಡ್ ವೈಡ್, ಅದು ಎಲ್ಲಾ ಕಡೆ ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಇಂಗ್ಲಿಷ್ ಭಾಷೆಯನ್ನ ಇನ್ನೆಷ್ಟು ಡಿಫ್ರೆಂಟ್ ಆಗಿ ಮಾತಾಡ್ಬೇಡಿ. ಯು ಜಸ್ಟ್ ಥಿಂಕ್, ಓಕೆ. ಫಸ್ಟ್ ನೀವು ಥಿಂಕ್ ಮಾಡಿ, ಇಂಗ್ಲಿಷ್ ಮಾತಾಡೋಕೆ ಯಾಕೆ ಟಫ್ ಆಗುತ್ತೆ ಅಂತ. ಇದೇ ಕಾರಣಕ್ಕೋಸ್ಕರ ಟಫ್ ಆಗುತ್ತೆ. ಇಂಗ್ಲಿಷ್ನ ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರ, ಇಂಗ್ಲಿಷ್ನ ಯಾರು ಡೈಲಿ ಓದ್ತಾರ, ಅವ್ರಿಗೆ ಇಂಗ್ಲಿಷ್ ಅದು ಈಸಿ ಅನ್ಸುತ್ತಾ. ನೀವು ಇಂಗ್ಲಿಷ್ನ ನಾನು ಹಂಗೆ ಕುಂತಲೇ ಗೌತಮ್ ಬುದ್ಧನ ತರ ಜ್ಞಾನೋದಯ ಪಡ್ಕೊಂಡ್ಬಿಡ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ದಟ್ ಈಸ್ ನಾಟ್ ಅ ಪಾಸಿಬಲ್. ಅದು ನಿಮ್ಮ ಕೈಲಿ ಆಗಂಗಿಲ್ಲ. ಸೊ ಅದಕ್ಕೆ ನೀವು ಏನ್ ಮಾಡ್ರಿ, ಆ ರೂಲ್ಸ್ನ ಫಾಲೋ ಮಾಡ್ಬಿಟ್ಟು ಬರೀ. ಕ್ಲಿಯರ್? ಅರ್ಥ ಆಯ್ತಾ? ಓಕೆ. I'll give the clarification about somebody is talking, somebody is saying what is the difference between CUT cut and PUT put. Okay, why people pronounce CUT cut, PUT put, not CUT cut, PUT put. ಮ್ಯಾಮ್ ನಾನು ತುಂಬಾ ಜನ ಹೇಳ್ಯಾರ್ರಿ ನನಗ ಇದಕ್ಕೆ ಏನ್ ವ್ಯತ್ಯಾಸ ರೀ, CUT ಇದು ಯಾಕ ಕಟ್ ಆಗತ್ತ, ಇದು ಯಾಕ ಪುಟ್ ಆಗತ್ತ, ಇದು ಯಾಕೆ ಪಟ್ ಆಗಲ್ರಿ, ಇದು ಯಾಕೆ ಕಟ್, ಇದು ಕಟ್ ಆದ್ಮೇಲೆ ಇದು ಪಟ್ ಆಗ್ಬೇಕಿಲ್ಲ, ಇದು ಕಟ್ ಆದ್ಮೇಲೆ ಇದು ಪಟ್ ಆಗ್ಬೇಕು, ಇದು ಯಾಕೆ ಪುಟ್ ಆಗತ್ತ, ಇದು ಯಾಕ ಕಟ್ ಆಗತ್ತ. ಯಾಕಂತಂದ್ರೆ ಸಿ ಸ್ಟೂಡೆಂಟ್ಸ್,
ದ ಯು ಪ್ರೊನೌನ್ಸಿಯೇಷನ್, ದಿಸ್ ಇಸ್ ದ ಓವೆಲ್. ಓಕೆ, ಅದು ಒಂದು ಸ್ವರ, ಅದು ಓವೆಲ್ ಸೌಂಡ್. ಸರಿನಾ? ನೀವು ಯಾರಾದರೂ ಇದನ್ನ ಕ್ವಶನ್ ನಿಮಗೆ ಮಾಡಿದಾಗ ನೀವು ಧೈರ್ಯವಾಗಿ ಆನ್ಸರ್ ಮಾಡ್ರಿ. ಓವೆಲ್ ಸೌಂಡ್, ಯು ಇಟ್ಸ್ ಅ ಓವೆಲ್ ಸೌಂಡ್. ಓವೆಲ್ ಸೌಂಡ್ ನಾಟ್ ಓನ್ಲಿ, ನಾನು ಆಲ್ರೆಡಿ ಇದನ್ನು ಬಿಫೋರ್ ನಿಮ್ಗೆ ಹಿಸ್ಟ್ರಿ ಯಾಕೆ ಹೇಳಿದೆ, ಇಂಗ್ಲೀಷ್ ಹಿಸ್ಟ್ರಿ ಅಂತಂದರೆ ದೀಸ್ ಆರ್ ದ ವರ್ಡ್ಸ್ ಕಮ್ಸ್ ಫ್ರಮ್ ನಾಟ್ ಓನ್ಲಿ ಒನ್ ಪ್ಲೇಸ್. ಒಂದೇ ಜಾಗದಿಂದ ಎಲ್ಲ ಪದಗಳು ಬರಲಿಲ್ಲ. ನೀನು ಆ್ಯಂಗಲ್ನ ಅವ ಕುಟ್ ಅನ್ನೋ ಪದ ಯೂಸ್ ಮಾಡಿದ್ದೆ ಅಂತಂದ್ರೆ ಇವಾಗ ಕಟ್ ಅನ್ನೋ ಪದ ಯೂಸ್ ಮಾಡಿರ್ತಾರೆ. ಸ್ಪೆಲ್ಲಿಂಗ್ ಡಿಫ್ರೆಂಟ್, ಸ್ಪೆಲ್ಲಿಂಗ್ ಕರೆಕ್ಟಾಗೆ ಬರ್ದಿರ್ತಾರ. ಅವರು ಸಿ ಯು ಟಿ ಕುಟ್ ಅಂತ ಓದಿರ್ತಾರೆ, ಇವ್ರು ಸಿ ಯು ಟಿ ಕಟ್ ಅಂತ ಓದಿರ್ತಾರೆ. ಯಾಕಂದ್ರೆ ನೀವು ಬೇರೆ ಬೇರೆ ಜನಾಂಗದಿಂದ ಬಂದಿದ್ದದು ಇಂಗ್ಲೀಷ್, ಬೇರೆ ಬೇರೆ ಕಡೆಯಿಂದ ಬಂದಿದ್ದು. ಸೊ ಆ ಕಾರಣಕ್ಕೋಸ್ಕರ ಈ ಸಿ ಯು ಟಿ ಕಟ್ ಯಾಕಂತಂದ್ರೆ ಯು ಇಟ್ಸ್ ಪ್ರೊನೌನ್ಸ್, ಯು ಇಟ್ಸ್ ಪ್ರೊನೌನ್ಸ್ ಅ ಸೌಂಡ್. ಸರಿನಾ? ಯು ಇಟ್ಸ್ ಆಲ್ವೇಸ್ ಪ್ರೊನೌನ್ಸ್ ಅ ಸೌಂಡ್. ಅನ್ನೌನ್, ಸರಿನಾ? ಅನ್ನೌನ್, ಅಂಡರ್ಸ್ಟ್ಯಾಂಡ್, ಅನ್ಎಬಲ್, ಓಕೆ, ಅನ್ಯೂಸ್, ಇವೆಲ್ಲ ಕೇಳಿರಿಲ್ಲ. ಈ ಯು ಅನ್ನೋದು ಅ ಅಂತ ಪ್ರೊನೌನ್ಸ್ ಮಾಡುತ್ತಾ, ಯು ಅನ್ನೋದು ಅ ಅಂತ ಪ್ರೊನೌನ್ಸ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಿ ಯು ಟಿ ಇದೇನಾಗುತ್ತೆ ಅಂತಂದ್ರೆ ಅ ಆಗಿ ಪ್ರೊನೌನ್ಸ್ ಮಾಡುತ್ತೆ, ಅದು ಕಟ್ ಆಗುತ್ತೆ. ಸಿ ಯಾವಾಗಲೂ ಖ ಅಂತ ಪ್ರೊನೌನ್ಸ್ ಮಾಡುತ್ತೆ. ಸರಿನಾ? ಸಿ ಯಾವಾಗಲೂ ಖ ಅಂತ ಪ್ರೊನೌನ್ಸ್ ಮಾಡೋದ್ರಿಂದ ಇದೇನಾಗುತ್ತೆ ಅಂತಂದ್ರೆ ಕಟ್ ಅಂತ ಪ್ರೊನೌನ್ಸ್ ಮಾಡುತ್ತೆ. ಪುಟ್ ಅಂತ ಯಾಕೆ ಪ್ರೊನೌನ್ಸ್ ಮಾಡಿದ್ರೆ ಅದು ಪಟ್ ಅಂತ ಪ್ರೊನೌನ್ಸ್ ಮಾಡುತ್ತಲ್ರಿ ಅಂತಂದ್ರೆ these are the u, it's also pronounce the u sound, short u sound. Okay, book, food and cook. ಸರಿನಾ? cook, good, good, hood. ಸರಿನಾ? hood ಇವೆಲ್ಲ ಅದಾವಲ್ಲ, ಈ ಓ ಅನ್ನೋ ಸೌಂಡು, ದಿಸ್ ಈಸ್ ದ ಸ್ಮಾಲ್ ಉ ಸೌಂಡ್ ಮಾಡುತ್ತೆ. ಅದು ಚಿಕ್ಕ ಒಂದು ಹೂ ಸೌಂಡ್ ಮಾಡೋದ್ರಿಂದ ಈ ಹೂ ಐತಲ್ಲ, ಈ ಹೂ ಬಂದಿದ್ದು ಕನ್ಫ್ಯೂಸ್ ಆಗಬೇಡ್ರಿ ಮಕ್ಕಳ. ಮಿಡಲ್ ಇಂಗ್ಲೀಷ್ ಪೀರಿಯಡ್ನ್ಯಾಗ ಬಂದಿದ್ದು ಯಾವ್ದು ಅಂತಂದ್ರೆ ಯುಗೆ ಅ ಅನ್ನೋ ಪ್ರೊನೌನ್ಸಿಯೇಷನ್ ಮಿಡಲ್ ಇಂಗ್ಲೀಷ್ ಪೀರಿಯಡ್ ಬರುತ್ತೆ. ಓಲ್ಡ್ ಇಂಗ್ಲೀಷ್ ಪೀರಿಯಡ್ನ್ಯಾಗ ಯಾವ್ದು ಇತ್ತು ಅಂತಂದ್ರೆ ಯುಗೆ ಹೂ ಅನ್ನೋ ಪ್ರೊನೌನ್ಸಿಯೇಷನ್ ಬಂದಿರುತ್ತೆ. ಇಷ್ಟೇ ಡಿಫ್ರೆಂಟ್, ಅದಕ್ಕೆ ಬೇರೆ ಏನಿಲ್ಲ. ನಿಮಗೆ ಬಗೆಹರಿಸಲಾರ್ದಂಥ ದೊಡ್ಡ ಸಮಸ್ಯೆ ಅಲ್ಲ ಇದು. ಓಲ್ಡ್ ಇಂಗ್ಲೀಷ್ ಪೀರಿಯಡ್ನ್ಯಾಗ ಬಂದಿದ್ದು ಪುಟ್ ಅನ್ನೋ ಪದ. ಸರಿನಾ? ಈ ಪುಟ್ ಅನ್ನೋ ಪದ ಅದಕ್ಕೆ ಅವ್ರು ಯಾವ ವರ್ಡ್ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ಓಲ್ಡ್ ಇಂಗ್ಲೀಷ್ ಪೀರಿಯಡ್ ಅಲ್ಲಿ ಅವರು ಯುನ ಯೂಸ್ ಮಾಡ್ತಾ ಇದ್ರು. ಯುನ ಯೂಸ್ ಮಾಡಿ ಅವ್ರು ಅದಕ್ಕೆ ಹೂ ಅಂತ ಕೊಡ್ಸು. ಕ್ಲಿಯರ್? ಅವರು ಯುನ ಯೂಸ್ ಮಾಡಿ ಅದಕ್ಕೆ ಹೂ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಈ ಲವ್, ಗುಡ್, ಕುಕ್, ಬುಕ್, ಫುಡ್ ಇವೆಲ್ಲ ಅದಾವಲ್ಲ, ಇವು ಓ ಅಂತ ಪ್ರೊನೌನ್ಸ್. ಅವ್ರ ಟೈಮಲ್ಲಿ ಯು ಅನ್ನೋ ಪದಕ್ಕೆ ಅವರು ಹೂ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ರು. ಅದು ಯಾವಾಗ ಅ ಅಂತ ಪ್ರೊನೌನ್ಸ್ ಆಗಕ್ಕೆ ಸ್ಟಾರ್ಟ್ ಆತಂತಂದ್ರೆ ಅವರು ಯಾವಾಗ ಮಿಡಲ್ ಇಂಗ್ಲೀಷ್ ಪೀರಿಯಡ್ ಅಂದ್ರೆ ಫ್ರೆಂಚ್ ಲ್ಯಾಂಗ್ವೇಜ್ ಜೊತೆಗೆ ಯಾವಾಗ ಇಂಗ್ಲೀಷ್ ಮರ್ಜ್ ಆಗುತ್ತಲ್ಲ, ಆ ಮರ್ಜ್ ಆಗಿದ ತಕ್ಷಣ ಅವ್ರು ಯಾವ ಭಾಷೆ ಯುನ ಏನಂತ ಪ್ರೊನೌನ್ಸ್ ಮಾಡ್ತಾರೆ ಅಂತಂದ್ರೆ, ನಾವು ಯಾಕೆ ಬಿಫೋರ್ ಹೇಳಿದ್ ನಿಮಗೆ ಈ ಯು ಇದ್ದಿದ್ದು ಏನಾಗುತ್ತೆ ಅಂತಂದ್ರೆ ಅ ಆಗಿ ಪ್ರೊನೌನ್ಸ್ ಆಗುತ್ತೆ. ಕ್ಲಿಯರ್? ಇನ್ನೊಂದ್ಸರಿ ನೀಟಾಗಿ ಬರ್ತೋಸಲ್ಲ, ಯು ಇದ್ದಿದ್ದು ಹೂ ಅಂತ ಆಗಿತ್ತು. ಅದು ಯಾವಾಗ ಅಂತಂದ್ರೆ ಅದು ಓಲ್ಡ್ ಇಂಗ್ಲೀಷ್ ಪೀರಿಯಡ್. ಅವ್ರು ಯುಗೆ ಅ ಅಂತ ಕರಿತಿದ್ದಿಲ್ಲ. ಆಂಗ್ಲೋ ಸ್ಯಾಕ್ಸನ್ ಪೀಪಲ್ಸ್ ಏನ್ ಮಾಡ್ತಿದ್ರು, ಯುಗೆ ಅ ಅಂತ ಕರಿತಿರ್ಲಿಲ್ಲ, ಅವ್ರು ಯುಗೆ ಹೂ ಅಂತ ಕರಿತಾ ಇದ್ರು. ಅದು ಯಾವಾಗ ಅ ಆತಂತಂದ್ರೆ ಮಿಡಲ್ ಇಂಗ್ಲೀಷ್ ಪೀರಿಯಡ್ನಾಗ ಅದು ಅ ಆಗ್ತದೆ. ಸರಿನಾ? ನಮ್ಗೆ ಅದು ಬೇಡ. ನಾನು ನಿಮ್ಗೆ ಬಿಫೋರ್ ಹೇಳಿದ್ದೆ, ನಮ್ಗೆ ಓಲ್ಡ್ ಇಂಗ್ಲೀಷ್ ಬೇಕು, ಮಿಡಲ್ ಇಂಗ್ಲೀಷ್ ಬೇಕು. ಈ ಎರಡೂ ಭಾಷೆ ಸೇರ್ಬಿಟ್ಟು ರಿನೈಸೆನ್ಸ್ ಆಯ್ತು. ಹೌದಾ? ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ನೆನಪೈತಿಲ್ಲ? ನಾನು ಇದನ್ನು ಬಿಡಲ್ಲ, ನನ್ನ ತಾಯಿ ಭಾಷೆನೂ ಬಿಡಲ್ಲ, ಇನ್ನೊಬ್ರ ಭಾಷೆನೂ ಬಿಡಲ್ಲ, ಇನ್ನೊಬ್ರ ಭಾಷೆ ಕಲ್ತಿದ್ದೂ ಬಿಡಂಗಿಲ್ಲ. ಆ ಎರಡೂ ಲ್ಯಾಂಗ್ವೇಜ್ ನ ಮಿಕ್ಸ್ ಮಾಡ್ಕೊಂಡು ಸ್ಟಾರ್ಟ್ ಆಗಿದ್ದು ಯಾವ್ದಂತಂದ್ರೆ ರಿನೈಸೆನ್ಸ್, ರೀಬರ್ತ್ ಲ್ಯಾಂಗ್ವೇಜ್. ಆ ಭಾಷೆ ಇನ್ನೊಂದ್ಸರಿ ಶುರುವಾಗುತ್ತೆ, ಅದನ್ನ ನಾವೇನ್ ಕರಿತೀವಿ, ಮಾಡರ್ನ್ ಇಂಗ್ಲಿಷ್ ಅಂತ ಕರಿತೀವಿ ಅಂತ ಹೇಳಿದೆ. ನಾನು ಈ ಭಾಷೆನೂ ಬಿಡಲ್ಲ, ಈ ಭಾಷೆನೂ ಬಿಡಲ್ಲ, ಓಲ್ಡ್ ಬಿಡಲ್ಲ, ಮಿಡಲ್ ಬಿಡಲ್ಲ, ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಹೂ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಕ್ಲಿಯರ್? ಅದಕ್ಕೆ ಅಲ್ಲಿ ಕೊಟ್ಟಿರೋದು ಗುಡ್. ಹೂ ಅಂತ ನಾನು ಪ್ರೊನೌನ್ಸ್ ಮಾಡ್ತೀನಿ, ಗುಡ್, ಹುಡ್, ಶುಡ್ ಬರಲ್ಲ, ಕುಕ್. ಇವನು ಈ ಪದನ ನಾನು ಯೂಸ್ ಮಾಡ್ತೀನಿ ಹೂ ಆಗಿ. ನೆಕ್ಸ್ಟ್ ನಾನು ಈ ಪದನು ಯೂಸ್ ಮಾಡ್ತೀನಿ, ಅನ್ಬಿಲೀವಬಲ್, ಅನ್ಫಾರ್ಚುನೇಟ್ಲಿ,
ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್, ಅನ್ಲಿಮಿಟೆಡ್. ಓಕೆ, ಅನ್ಲಿಮಿಟೆಡ್ ಇವೆಲ್ಲ ಯು ಎನ್, ಯು ಮತ್ತೆ ಎನ್ ಬಂದಾಗ ಅದು ಆಗಿ ಪ್ರೊನೌನ್ಸ್ ಮಾಡುತ್ತೆ, ಸರಿನಾ? ಸೊ ಅದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕುಟ್ ಅಂಡ್ ಪುಟ್. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಟ್ ಅಂಡ್ ಪುಟ್. ಓಕೆ, ಇದು ಕಟ್ ಆಗಿ ಕೆಲಸ ಮಾಡುತ್ತಾ, ಇದು ಪುಟ್ ಆಗಿ ಕೆಲಸ ಮಾಡುತ್ತೆ. ಯಾಕೆ ಪುಟ್ ಆಗಿ ಕೆಲಸ ಮಾಡುತ್ತೆ ಅಂತ ಯಾರು ಕೇಳಿದ್ರೆ ಧೈರ್ಯವಾಗಿ ಆನ್ಸರ್ ಮಾಡ್ರಿ. ದಿಸ್ ಈಸ್ ದ ಯು ಕಮ್ಸ್ ಫ್ರಮ್, ಸಾರಿ ಹೂ ಕಮ್ಸ್ ಫ್ರಮ್, ಈ ಹೂ ಬಂದಿದ್ದು ಓಲ್ಡ್ ಇಂಗ್ಲಿಷ್ ಪೀರಿಯಡ್ನಾಗ, ಈ ಬಂದಿದ್ದು ಯುಗೆ ಅಂತ ಅಂದಿದ್ದು ಮಿಡಲ್ ಇಂಗ್ಲಿಷ್ ಪೀರಿಯಡ್ನಾಗ. ಈ ಪೀರಿಯಡ್ನಾಗ ಇದು ಬಂತು, ಓಲ್ಡ್ ಇಂಗ್ಲಿಷ್ ಪೀರಿಯಡ್ನಾಗ ಇದು ಬಂತು, ಮಿಡಲ್ ಇಂಗ್ಲಿಷ್ನಾಗ ಇದು ಬಂತು. ಸೊ ಆ ಕಾರಣಕ್ಕೋಸ್ಕರ ಎರಡನ್ನು ಮಿಕ್ಸ್ ಮಾಡಿ ಯಾವಾಗ ಮಾತ್ರ ಸ್ಟಾರ್ಟ್ ಮಾಡಿದ್ವಿ. ಓಲ್ಡ್ ಇಂಗ್ಲೀಷು ಬೇಕು, ಮಿಡಲ್ ಇಂಗ್ಲೀಷು ಬೇಕು, ಎರಡೂ ಭಾಷೆನ ಮಿಕ್ಸ್ ಮಾಡ್ಕೊಂಡು ನಾವು ಮಾತ್ರ ಸ್ಟಾರ್ಟ್ ಮಾಡ್ತೀವಿ. ಅದೇ ಯಾವುದಂತಂದ್ರೆ ಮಾಡರ್ನ್ ಇಂಗ್ಲೀಷ್. ಈಗ ನೀವೇನು ಮಾತಾಡ್ತಾರಲ್ಲ ಮಾಡರ್ನ್ ಇಂಗ್ಲೀಷು, ಇದೇ ಮಾಡರ್ನ್ ಇಂಗ್ಲೀಷು. ಆ ಕಾರಣಕ್ಕೋಸ್ಕರ ನಮಗೇನಾಗುತ್ತೆ ಅಂತಂದ್ರೆ ಇಂಗ್ಲೀಷು ಅದು ಕಟ್ ಆಗಿ ಪ್ರೊನೌನ್ಸ್ ಆಗಲ್ಲ, ಇದು ಫುಟ್ ಆಗಿ ಪ್ರೊನೌನ್ಸ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಯಾರಾದ್ರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ. ಇಷ್ಟು ನಿಮ್ಗೆ ಅರ್ಥ ಆಗ್ತಾ ಇರೋ ಕ್ಲಾಸು? ಓಕೆ, ನೆಕ್ಸ್ಟ್ ಏನೇನು ರೂಲ್ಸ್ ಅದಾವೆ ಇದೆಲ್ಲ ಇಷ್ಟು ನಿಮಗೆ ಜಸ್ಟ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದು. ನಿಮಗೆ ಇಂಗ್ಲೀಷ್ನ ಇತಿಹಾಸದ ಬಗ್ಗೆ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟ್ ಯಾವ್ಯಾವ ಪದಗಳು, ಒನ್ ಆಫ್ ದ ಗೈ ಆಸ್ಕಿಂಗ್ ಎಜುಕೇಶನ್ ಪದ. ಎಜುಕೇಶನ್ ಯಾಕ್ರಿ ಅದು ಎಡ್ಯುಕೇಶನ್ ಆಗಲ್ಲ, ಅದು ಯಾಕೆ ಜ ಪ್ರೊನೌನ್ಸ್ ಮಾಡುತ್ತಾ ಅಂತಂದ್ರೆ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸ್ನಾಗ ಖಾಲಿ ಸಿಗ್ತದೆ ಹೇಳ್ತೀನಿ. ಟೈಮ್